ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಭಾರತ ಕಂಡಂತಹ ಬ್ರಿಟಿಷರ ಕಾಲದ ಜೈಲುಗಳಲ್ಲಿ ಪ್ರಮುಖವಾಗಿರುವಂತಹ ಜೈಲು ಅಂತ ಹೇಳಿ ಅನ್ನಿಸ್ಕೊಂಡಿರುವಂತಹ ಮತ್ತೊಂದು ಜೈಲಿನ ಬಗ್ಗೆ ಇವತ್ತು ನಾನು ನಿಮ್ಮೊಂದಿಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಜೈಲೇ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾಗಿರುವಂತಹ ನಮ್ಮ ಕರ್ನಾಟಕದ ಹಿಂಡಲಗ ಜೈಲು. ಹಿಂಡಲಗ ಜೈಲು ಸ್ಥಾಪನೆಯಾಗಿದ್ದು 1923ನೇ ಇಸ್ವಿಯಲ್ಲಿ ನಮ್ಮ ಕರ್ನಾಟಕದ ಗಡಿ ಜಿಲ್ಲೆಯಾಗಿರುವಂತಹ ಬೆಳಗಾವಿ ನಗರದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿ ಈ ಹಿಂಡಲಗ ಜೈಲು ನಮಗೆ ಕಾಣಲಿಕ್ಕೆ ಸಿಗತ್ತೆ. ಇದು ಸುಮಾರು 99 ಎಕರೆಗಳಷ್ಟು ವಿಶಾಲವಾದ ವಿಸ್ತೀರ್ಣದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಈ ಒಂದು 99 ಎಕರೆಯ ಜಾಗದಲ್ಲಿ ಸುಮಾರು 30 ಎಕರೆಗಳಷ್ಟು ಜಾಗವನ್ನು ಕೃಷಿ ಚಟುವಟಿಕೆಗಳಿಗೆ ಮೀಸಲಿಡಲಾಗಿದೆ. ಅದರ ಜೊತೆಯಲ್ಲಿ ಇಲ್ಲಿ ಕೃಷಿಯ ಜೊತೆಯಲ್ಲಿ ಜಾನುವಾರುಗಳಿಗೂ ಕೂಡ ಒಂದಷ್ಟು ಜಾಗವನ್ನು ಈ ಒಂದು ಜೈಲಿನ ಆವರಣದೊಳಗಡೆಗೆ ಮೀಸಲಿಟ್ಟಿದ್ದಾರೆ. ಅದರ ಜೊತೆ ಈ ಒಂದು ಜೈಲಿನಲ್ಲಿ 3 ಕಡೆಗಳಲ್ಲಿ ಗಲ್ಲು ಶಿಕ್ಷೆಯನ್ನು ವಿಧಿಸುವಂತಹ ಒಂದು ಸ್ಥಳಗಳನ್ನು ನಾವು ನೋಡಬಹುದು. ಇಲ್ಲಿ ಗಲ್ಲಿಗೇರಿದಂತಹ ಕೊನೆಯ ವ್ಯಕ್ತಿ ಅಂತ ಹೇಳಿದ್ರೆ ಗೋಕಾಕಿನ ಹನುಮಪ್ಪ ಮಲಿಯಾರ್ ಅನ್ನುವಂತಹ ಒಬ್ಬ ವ್ಯಕ್ತಿ. ಇವರನ್ನ ಸುಮಾರು ನವೆಂಬರ್ 9ನೇ ತಾರೀಕು 1983ನೇ ಇಸ್ವಿಯಲ್ಲಿ ಗಲ್ಲಿಗೇರಿಸಲಾಯಿತು ಅಂತ ಹೇಳಿ ನಮಗೆ ಒಂದು ಮಾಹಿತಿ ಕೂಡ ಸಿಗುತ್ತೆ. ಒಟ್ಟು ಈ ಒಂದು ಜೈಲು 2 ಸಂಕೀರ್ಣವನ್ನು ಹೊಂದಿದೆ, ಅಂದರೆ 2 ವಿಭಾಗಗಳನ್ನು ಈ ಜೈಲು ಹೊಂದಿದೆ. ಅದರಲ್ಲಿ ಒಂದು ಪುರುಷ ಖೈದಿಗಳಿಗೆ ಮತ್ತೊಂದು ವಿಚಾರಣಾಧೀನ ಖೈದಿಗಳಿಗೆ ಅಂತ ಹೇಳಿ 2 ವಿಭಾಗಗಳನ್ನಾಗಿ ಇದನ್ನು ವಿಂಗಡಿಸಲಾಗಿದೆ. ಅದರ ಜೊತೆಗೆ ಸುಮಾರು 1200 ಖೈದಿಗಳನ್ನು ಬಂಧಿಸುವಂತಹ ಒಂದು ಸಾಮರ್ಥ್ಯವನ್ನು ಈ ಹಿಂಡಲಗ ಜೈಲು ಹೊಂದಿದೆ ಅನ್ನೋದು ಕೂಡ ನಮಗೆ ಇವತ್ತಿಗೆ ಲಭ್ಯವಿರುವಂತಹ ಒಂದಷ್ಟು ಮಾಹಿತಿ. ಇದಷ್ಟು ಹಿಂಡಲಗ ಜೈಲಿನ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.